ಕೊನೆಯದಾಗಿ ಏನು ಹೇಳೋದಕ್ಕೆ ನಮ್ಮ ಬಯಸ್ತಿರೋ ವೀಕ್ಷಕರಿಗೆ ಈ ಸಿನಿಮಾನ ಯಾಕೆ ನೋಡಬೇಕು, ಈ ಸಿನಿಮಾ ಯಾವ ರೀತಿಗೆ ಮೈಲಿಗಲ್ಲ ಆಗಬಹುದು ಅಂತ ಹೇಳ್ತೀರಿ? ಇದು ಅಪ್ಪಟ ಕನ್ನಡ ಸೊಗಡಿನ ಸಿನಿಮಾ, ನಮ್ಮ ನೆಲದ ಸಿನಿಮಾ, ಕನ್ನಡಿಗರಿಗಾಗಿ ಇರುವಂಥ ಸಿನಿಮಾ. ಕನ್ನಡ ಚಿತ್ರರಂಗ ಆರ್ಥಿಕವಾಗಿ ಕೂಡ ಬೆಳಿಬೇಕು. ವರ್ಷದ ಕೊನೆಯಲ್ಲಿ ಬರ್ತಾ ಇರುವಂಥ ಈ ಸಿನಿಮಾ, ನೀವು ಆಗಲೇ ಹೇಳಿದಾಗೆ ಬೇರೆ ಬೇರೆ ಭಾಷೆಯಲ್ಲಿ ಅಷ್ಟೊಂದು ಸಿನಿಮಾ ಬರ್ತಾ ಇದೆ. ಕಾಟೇರ ಹೇಗೆ ಅದಕ್ಕೆ ಫೈಟ್ ಕೊಡುತ್ತೆ ಅಂತ ಬಹುಶಃ ಆ ಒಂದು ಕಾರಣಕ್ಕೆ ಈ ಕಾಟೇರ ಗೆಲ್ಲಬೇಕು. 2025ನೇ ಇಸ್ವಿಗೆ ನಾವು ಕಾಲಿಡುವಾಗ ಒಂದಿಷ್ಟು ಹೊಸ ಹುಮ್ಮಸ್ಸಲ್ಲಿ ನಾವು ಹಲವಾರು ಕನ್ನಡ ಸಿನಿಮಾಗಳು ತಯಾರಿ ಆಗಬೇಕು. ಆ ರೀತಿಯ ಒಂದು ದೊಡ್ಡ ಯಶಸ್ಸನ್ನು ಈ ಸಿನಿಮಾ ಗಳಿಸುತ್ತೆ ಅನ್ನುವಂಥ ನಂಬಿಕೆ ಇದೆ. ಅಭಿಮಾನಿಗಳು, ನೀವು ತುಂಬ ಅಭಿಮಾನಿಸುವಂಥ ಒಬ್ಬ ನಾಯಕ ನಟರನ್ನ ನೋಡೋಕ್ಕೆ ಬರ್ತೀರಲ್ಲ, ಅದನ್ನು ಮೀರಿ ಅವ್ರು ನಿಮ್ಮನ್ನ ನೀವು ಅವ್ರನ್ನ ತುಂಬ ಪ್ರೀತಿಸೋ ಹಾಗೆ ಮಾಡುತ್ತೆ. ಆ ಥರದ ಒಂದು ಸಿನಿಮಾ ಇದು ಕಾಟೇರ. ಕನ್ನಡ ಸಿನಿಮಾ ಪ್ರೀತಿಸೋರಿಗೆ, ನಾಯಕ ನಟರನ್ನ ಪ್ರೀತಿಸೋರಿಗೆ ಎಲ್ಲರಿಗೂ ಇದೊಂದು ಒಳ್ಳೆಯ ಸಿನಿಮಾ. ಕನ್ನಡ ಸಿನಿಮಾ ಗೆಲ್ಲಬೇಕು, ನಮ್ಮ ಸಿನಿಮಾ ಗೆಲ್ಲಬೇಕು. ನೀವೆಲ್ಲರೂ ಗೆಲ್ಲಿಸ್ತೀರಾ ಅನ್ನೋವಂಥ ನಂಬಿಕೆ ನಮಗಿದೆ. ಡಿಸೆಂಬರ್ 21ನೇ ತಾರೀಕು ಕಾಟೇರ ಸಿನಿಮಾವನ್ನು ನೋಡಿ. ಎಸ್, ಮಸ್ತ್ ಇವರೇ, ಈ ಚಿತ್ರದ ಮೇಲೆ ನಿಮಗಿರುವಂಥ ಒಂದು ಎಕ್ಸ್ಪೆಕ್ಟೇಷನ್ ಜೊತೆಗೆ ಈ ಚಿತ್ರದ ಬಗ್ಗೆ ವೀಕ್ಷಕರಿಗೆ ಹೇಳೋದಕ್ಕೆ ಬಯಸೋದು? ತುಂಬ ಮನರಂಜನಾತ್ಮಕವಾಗಿದೆ ಮತ್ತು ತುಂಬ ವಿಷಯಗಳು ನಮ್ಮ ಹಿಂದೆ ಏನು ನಡೆದಿದೆ 70-80 ದಶಕದಲ್ಲಿ ಅದೆಲ್ಲ ನಮಗೆ ರೀಕಾಲ್ ಆಗುತ್ತೆ. ಮತ್ತು ಮೇಡಮ್ ಹೇಳಿದಾಗೆ ಇದು ದರ್ಶನ್ ಸರ್ ಸಿನಿಮಾ, ನಮ್ಮ ತರುಣ್ ಸರ್ ಸಿನಿಮಾ ಅನ್ನೋದಕ್ಕಿಂತ ಕನ್ನಡಿಗರ ಹೆಮ್ಮೆ. ಇದರ ಒಂದು ಯಶಸ್ಸು ಏನಿದೆ ಅದು ಈ ಮುಂದಿನ ವರ್ಷಕ್ಕೆ ದಿಕ್ಸೂಚಿ. ಈ ಥರ ಸಿನಿಮಾಗಳು ಮತ್ತು ಫಸ್ಟು ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ರಾಕ್ಲೈನ್ ಸರ್ಗೆ. ಯಾಕಂದರೆ ಈ ಮಟ್ಟದ ಆರ್ಟಿಸ್ಟ್ಗಳನ್ನ ಬಡ್ಜೆಟ್ನ ಕೊಟ್ಟು ನಮ್ಮ ಕನ್ನಡದ ಒಂದು ಕಥೆನ, ಮಣ್ಣಿನ ಕಥೆಗೆ ಇಷ್ಟು ದುಡ್ಡಾಕಿ ಮಾಡ್ತಾಯಿದ್ದಾರೆ. ಮತ್ತು ಸ್ವಾಭಿಮಾನಿ ಕನ್ನಡಿಗರು ನಮ್ಮ ಕನ್ನಡ ಸಿನಿಮಾ ನೋಡಿ ಇದು ಖಂಡಿತವಾಗಲೂ ಕನ್ನಡಿಗರ ಹೆಮ್ಮೆಯ ಸಿನಿಮಾ ಅಂತೂ ಆಗುತ್ತೆ. ಎಸ್, ಆರಾಧನಾ ಅವರು ಕೊನೆಯದಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಅದೇ, ಐ ಥಿಂಕ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಇದು ರೈತರ ಬಗ್ಗೆ ಸಿನಿಮಾ. ತುಂಬ ಇಮೋಷ್ನಲಿ ರೈತರ ಬಗ್ಗೆ ಒಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿಬಿಟ್ಟು ಈ ಸಿನಿಮಾ ಮಾಡಿದ್ದಾರೆ. ಬಟ್ ಅವ್ರ ಬಗ್ಗೆ ಅಷ್ಟೇ ಇಲ್ಲ, ಒಂದು ಫ್ಯಾಮಿಲಿ ಇಮೋಷನ್ಸ್ ಇದೆ, ಆ ಪ್ರೀತಿದು ಇಮೋಷನ್ಸ್ ಇದೆ, ತುಂಬ ಡಿಫ್ರೆಂಟ್ ಇಮೋಷನ್ಸ್, ಫೀಲಿಂಗ್ಸ್ನ ಟಚ್ ಮಾಡಿದೆ ಈ ಮೂವಿ. ತುಂಬ ಒಂದು 100% ಫುಲ್ ಪ್ಯಾಕೇಜಾಗಿ ಎಲ್ಲರೂ ಸೇರಿ ಮಾಡಿದ್ದೀವಿ. ಸೊ ಐ ಥಿಂಕ್ ನಮ್ಮೆಲ್ಲರಿಗೂ, ನಮ್ಮ ಎಂಟೈರ್ ಕಾಟೇರ ಟೀಮ್ಗೆ ಆ ನಂಬಿಕೆ ಇದೆ, ನಿಮ್ಮೆಲ್ಲರಿಗೆ ಇಷ್ಟ ಆಗುತ್ತೆ. ಆ್ಯಂಡ್ ಎಸ್ಪೆಷಲಿ ದರ್ಶನ್ ಸರ್ನ ನೀವು ಇವಾಗ ತಕ್ಕ ಈ ಶೇಡ್ಸಲ್ಲಿ, ಈ ಲುಕ್ಕಲ್ಲಿ, ಈ ಪರ್ಫಾರ್ಮೆನ್ಸ್ ನೋಡಿರಲ್ಲ. ಇಟ್ ಈಸ್ ಜಸ್ಟ್ ಅಮೇಝಿಂಗ್. ಅದು ನೀವು ಮಿಸ್ ಮಾಡೋಕ್ಕಾಗಲ್ಲ. ನಾನು ವೇಟ್ ಮಾಡ್ತಾಯಿದ್ದೀನಿ, ಅದೆಲ್ಲ ಫುಲ್ ಎಡಿಟ್ ಆಗಿ ಹೆಂಗೆ ಬರುತ್ತೆ ಅಂತ ಐ ಆಮ್ ವೇಟಿಂಗ್. ಆಲ್ಸೋ ಸ್ಪೆಷಲಾಗಿ ಇದು ನನ್ನ ಫಸ್ಟ್ ಫಿಲ್ಮು, ಸೊ ನನ್ನ ಕಡೆಯೂ ಸ್ವಲ್ಪ ನೋಡಿ ಅದಕ್ಕೆ ಒಂದು ಸೆಪ್ರೇಟ್ ಎಕ್ಸೈಟ್ಮೆಂಟೇ ನಡೀತಾ ಇದೆ. ಸೊ ಒಂಥರ ಟೆನ್ಷನ್ ಇದೆಯಾ? ಟೆನ್ಷನ್ ಇದೆ, ಬಟ್ ಒಂಥರ ಅಂದರೆ ಎಲ್ಲರದ್ದು ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಕ್ಯೂರಿಯಾಸಿಟಿ ಇದೆ. ನನ್ನ ರಿಯಾಕ್ಷನ್ ಹೆಂಗಿರುತ್ತೆ ನಾನು ಇನ್ನೂ ನೋಡೇ ಇಲ್ಲ ಹೆಂಗೆ ಬಂದಿದೆ ಅಂತ. ಸೊ ಅದಕ್ಕೆ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಓಕೆ, ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ಆಲ್ ದಿ ವೆರಿ ಬೆಸ್ಟ್. ಹಾಗೆಯೇ ಈ ಸಿನಿಮಾ ನಮ್ಮ ಒಂದು ಕನ್ನಡ ಚಿತ್ರರಂಗ ಮಾತ್ರ ಅಲ್ಲ, ಎಲ್ಲ ಚಿತ್ರರಂಗಗಳಿಗೂ ಮತ್ತೊಂದು ಕಾಂತಾರದ ರೀತಿಯಲ್ಲಿ ನೋಡುವಂಥ ಸಿನಿಮಾ ಆಗಲಿ ಅಂತ ನಮ್ಮ ಆಶಯ ಕೂಡ. ಥ್ಯಾಂಕ್ ಯು ಸೋ ಮಚ್. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.